ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ರೈತರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಸಂಸದರು, ಶಾಸಕರು ಹಾಗೂ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ರಾಜ್ಯಾದ್ಯಂತ ಪ್ರವಾಸದಲ್ಲಿರ್ತಕ್ಕಂಥ ಶ್ರೀಯುತ ವಿಜಯೇಂದ್ರ ಅವರವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಅಣ್ಣ ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕಿ. ಬಿಜೆಪಿಯ ರೈತ ಪರ ಹೋರಾಟಕ್ಕೆ ರೈತ ನಾಯಕ BS ಯಡಿಯೂರಪ್ಪನವರಿಗೆ ಬಲೋ ಭಾರತ್ ಮಾತಾ ಕಿ. ಆತ್ಮೀಯ ರೈತ ಬಾಂಧವರೇ, ಭಾರತೀಯ ಜನತಾ ಪಾರ್ಟಿ ಇಂದು ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಬಿಡದಿನಲ್ಲಿ ಒತ್ತಾಯಪೂರ್ವಕವಾಗಿ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಕಸಿದುಕೊಂಡು ಗುಂಡಾಗರ್ದಿಯನ್ನ ಮಾಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ತಮ್ಮ ಚಪಲವನ್ನ ತೀರಿಸಿಕೊಳ್ಳೋದಕ್ಕೆ ಬಿಡದಿನಲ್ಲಿ ಏನು ಸ್ಯಾಟಲೈಟ್ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ಜಮೀನನ್ನ ಕಸ್ಕೊಂಡು ಉಪನಗರವನ್ನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ರಣಕಹಳೆಯನ್ನ ಊದಿರ್ತಕ್ಕಂಥದ್ದು. ನಾವು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇವೆ, ರಾಜ್ಯದಲ್ಲಿ ರೈತರ ಪರವಾಗಿ ಆಲೋಚನೆಯನ್ನ ಮಾಡದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರೆ ಇದೇ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ, ರೈತರಿಗಾಗ್ತಕ್ಕಂಥ ಅನ್ಯಾಯ. ಬಿಡದಿ ಸುತ್ತಮುತ್ತಲ ಗ್ರಾಮದ ರೈತರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಶ್ನೆನ ಕೇಳ್ತಾ ಇದ್ದಾರೆ. ನಾನು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮೆಲ್ಲ ಪಕ್ಷದ ಮುಖಂಡರು ಆ ಭಾಗದ ರೈತರನ್ನ ಮಾತನಾಡಿಸೋದಕ್ಕೆ ಹೋದಾಗ ರೈತರು ಎತ್ತಿರ್ತಕ್ಕಂಥ ಪ್ರಶ್ನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಪರವಾಗಿ ಕೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಶಾಸಕರು ನೂರಾರು ಸಾವಿರಾರು ಎಕರೆ ಜಮೀನನ್ನ ಬಿಡದಿ ಭಾಗದಲ್ಲಿ ಇಟ್ಕೋಬಹುದು. ಕೃಷಿ ಚಟುವಟಿಕೆನ ಮಾಡ್ತಕ್ಕಂಥ ನಾವು ರೈತರು, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರು, ನಾವು 4-5 ಎಕರೆ ನಮ್ಮ ಕುಟುಂಬಕ್ಕೋಸ್ಕರ ಇಟ್ಕೋಬಾರ್ದ, ಕೃಷಿ ಚಟುವಟಿಕೆ ಮಾಡಬಾರ್ದ? ಈ ಪ್ರಶ್ನೆಯನ್ನ ಆ ಭಾಗದ ರೈತರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ದೀರಿ, ಯಾವುದೇ ಕಾರಣಕ್ಕೂ ರೈತರಿಂದ ನಾವು ಬಲವಂತವಾಗಿ ಜಮೀನನ್ನ, ತಾಯಿ ಅಲ್ಲೇ ಕುತ್ಕೊಳ್ಳಮ್ಮ, ಯಾವುದೇ ಕಾರಣಕ್ಕೂ ನಾವು ರೈತರಿಂದ ಬಲವಂತವಾಗಿ ಜಮೀನನ್ನ
ಕಸಿದುಕೊಳ್ಳಲ್ಲ ಅನ್ನುವ ಮಾತನ್ನ ಏನ್ ಹೇಳಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ, ಒಂದು ಕಡೆ ಈ ರೀತಿ ಹೇಳಿಕೆಯನ್ನ ಕೊಡ್ತೀರಿ, ಮತ್ತೊಂದು ಕಡೆ ರಾತ್ರೋರಾತ್ರಿ ರೈತರ ಮನೆಗಳಿಗೆ ಗುಂಡಾಗಳಿಗೆ ಹೋಗ್ತಾ ಇದ್ದಾರೆ. ಗುಂಡಾಗಳು ಹೋಗಿ ರೈತ ಕುಟುಂಬಗಳಿಗೆ ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.